ದೇವರ ನಾಡು ಕೇರಳದ ಕೊಡಂಗಲೂರು ಎಂಬ ಕ್ಷೇತ್ರದಲ್ಲಿ ಭಗವತಿ ದೇವಿನ ತುಂಬಾ ವರ್ಷದಿಂದ ಪೂಜಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಮೀನಭರಣಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು. ಈ ಒಂದು ಪೂಜೆಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಹೀಗೆ ಬರುವ ಭಕ್ತರು ತುಂಬಾ ವಿಷಯ, ಈಗ ನಾವು ಶಬರಿಮಲೆಗೆ ಹೋಗಿ ಹೇಗೆ ಮಾಲೆ ಧರಿಸಿ ಬರ್ತಾರೋ ಹಾಗೆ ಈ ಒಂದು ಸಮಯಕ್ಕೆ ಬರುವಾಗ ಅವರು ತಮ್ಮದೇ ಆದ ವೇಷಭೂಷಣಗಳನ್ನ ಹೊಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಆಚಾರಗಳು ಅಲ್ಲಿ ಕಂಡು ಬರುವ ಪದ್ಧತಿಗಳು ಸ್ವಲ್ಪ ವಿಭಿನ್ನ ಆಗಿರುತ್ತೆ. ಅಲ್ಲಿ ಮೊದ್ಲೆಲ್ಲ ಕೋಳಿ ಬಲಿ ನಡೀತಿತ್ತು. ಇವಾಗ ಅದನ್ನು ಬ್ಯಾನ್ ಮಾಡಿದ್ರಿಂದ ಅಲ್ಲಿಗೆ ಅಲ್ಲಿ ಒಂದು ಕೋಳಿ ಕಲ್ಲೊತ್ತಿದೆ, ಅಲ್ಲಿ ದೇವರ ಪಟ್ಟು ಅಂದ್ರೆ ಕೆಂಪು ಪಟ್ಟನ್ನು ಹಾಕಿ ನಂತರ ದೇವಿಯನ್ನು ಪೂಜಿಸ್ತಾರೆ. ಅಲ್ಲಿಗೆ ಬರುವಲ್ಲಿ ಬಹುತೇಕರು ತುಂಬಾ ಆವೇಶದಿಂದ ಇರ್ತಾರೆ. ಅವರಿಗೆ ಮೈ ಮೇಲೆ ದೇವರು ಬಂದಂತೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರ ಕೈಯಲ್ಲೆಲ್ಲ ಒಂದು ಖಡ್ಗ ಇರುತ್ತೆ. ಆ ಖಡ್ಗದಿಂದ ತಮ್ಮ ತಲೆಗೆ ಹೊಡಿತಾ ಇರುತ್ತೆ, ರಕ್ತ ಬರುತ್ತಾ ಇರುತ್ತೆ. ಆಶ್ಚರ್ಯ ಅಂದ್ರೆ, ನಾನು ಇದನ್ನ ಕಣ್ಣಾರೆ ನೋಡಿದೀನಿ, ತುಂಬಾ ಜನರಲ್ಲೇ ನೋಡಿದೀನಿ. ಈ ರೀತಿಯ ಒಂದು ಆಚರಣೆ ನಮ್ ಕುಟುಂಬದಲ್ಲೂ ಇರೋದ್ರಿಂದ ನಾನು ಅದು ನೋಡುವಾಗ ಆ ಗಾಯ ಬಂದಾಗ ನೆಕ್ಸ್ಟ್ ಡೇಗೆ ಅಲ್ಲಿ ಯಾವ ಗಾಯದ ದೊಡ್ಡ ಗಾಯ, ನಮಗೆ ಸಣ್ಣ ಪೆಟ್ಟಾದ್ರೂ ಮಾನದಿಂದ ನೋವಲ್ಲಿ ಇರುತ್ತಲ್ಲ, ಅಂತದೇನೋ ಅಲ್ಲಿ ಅವರಲ್ಲಿ ಕಂಡು ಬರಲ್ಲ. ಇದೇ ರೀತಿ ಇಲ್ಲಿಗೆ ಪ್ರತಿ ವರ್ಷ ಹೋಗ್ತಾರೆ. ಆದ್ರೆ ಈ ವರ್ಷ ಈ 2-3 ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೀಗೆ ವೈರಲ್ ಆದಾಗ ಕೆಲವರು ಹೇಳ್ತಾರೆ ದೇವಿ ಇದ್ದಾಳೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೋಸ್ಕರ ಬಂದಿರೋದು ಆ ವಿಡಿಯೋ ಅಂತ. ಅದ್ ಯಾವ ವಿಡಿಯೋ ಅಂತ ನೋಡುವ ಬನ್ನಿ. ಇದರಲ್ಲಿ ಫಸ್ಟ್ ಈ ಒಂದು ಹೆಣ್ಮಗಳ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು. ತುಂಬಾ ಲಕ್ಷಣ ಮುಖ, ದೇವಿಯನ್ನೇ ನೋಡಿದಂತಿದೆ. ಇವರು ಆಡ್ತಿರುವ ಆ ಒಂದು ಚಂಡೆ ಮೇಳಕ್ಕೆ ಇವರು ಆಗ್ತಿರುವ ಹೆಜ್ಜೆಗಳಾಗಿರ್ಬೋದು, ಅದೆಲ್ಲವೂ ನೋಡುವಾಗ ಸಾಕ್ಷಾತ್ ದೇವಿಯನ್ನೇ ನೋಡಿದಂತೆ ಅಲ್ಲಿರುವವರಿಗೆ ಭಾಸ ಆಗ್ತಾ ಇತ್ತು. ಇದನ್ನು ನೋಡಿದ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದು ಇದೆ. ಇಷ್ಟೆಲ್ಲ ಇರುವಾಗ ಅದು ಒಂದು ಕುಟುಂಬದ ಪದ್ಧತಿ ಅಂತೆ ಬರ್ತಾ ಇರತ್ತೆ. ಸರಿ, ಈ ಹೆಣ್ಮಗ್ಳಿ ಆ ರೀತಿ ಬಂದಿದ್ದು ಯೋಚನೆ ಮಾಡುವ. ಹಾಗಾದ್ರೆ ದೇವಿ ತನ್ನ ಇರುವಿಕೆನ ತೋರಿಸಿದ್ದು ತಿಳಿ ಹೇಳುದು ಈ ವಿಡಿಯೋದ ಮೂಲಕ. ಇಲ್ಲಿ ಇವರೊಂದು ಸ್ಪ್ಯಾನಿಷ್ ಯೂಟ್ಯೂಬರ್ ಅಂತ ಹೇಳಲಾಗುತ್ತೆ. ಈ ಸ್ಪ್ಯಾನಿಷ್ ಯೂಟ್ಯೂಬರ್ ಇಲ್ಲಿಯ ವಿಶೇಷಗಳನ್ನ ಕವರ್ ಮಾಡೋಕ್ಕೋಸ್ಕರ ಬಂದಿರ್ತಾರೆ. ಎಲ್ಲರಂತೆ ಇವರು ಕೂಡ ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬರುವಾಗ ಅವರು ತಿಳ್ಕೊಂಡಿರ್ತಾರಲ್ಲ, ಇಂಡಿಯನ್ ವಸ್ತ್ರದಲ್ಲಿ ಅದು ಕೆಂಪು ಸೀರೆಯನ್ನು ಉಟ್ಕೊಂಡು ಬಂದು ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಇಲ್ಲಿಯ ದೃಶ್ಯಗಳು ಇದು ಕಾಣುವಾಗ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಡಿಟೋ ಹೇಗೆ ಮೈ ಮೇಲೆ ದೇವರು ಬಂದಾಗ ಇತರರು ಹೇಗೆ ಒಂದು ಆವೇಶದಿಂದ ವರ್ತಿಸ್ತಿದ್ರು ಅದೇ ಒಂದು ವರ್ತನೆ ಈ ಯೂಟ್ಯೂಬರ್ ಅಲ್ಲೂ ಕಂಡು ಬರುತ್ತೆ. ಇದೀಗ ಸಾಕಷ್ಟು ಚರ್ಚೆನ ಉಂಟು ಮಾಡಿದೆ. ಆ ಯೂಟ್ಯೂಬರ್ ಬೇಕು ಅಂತನ ಮಾಡಿದ್ದು ಅಂತ ಕೆಲವರು ಹೇಳಿದ್ರೆ, ಇಲ್ಲ ಕೆಲವರು ಇಲ್ಲ ಆಕೆ ದೇವಿ ಆಕೆ ಮೈ ಮೇಲೆ ಬಂದು ತನ್ನ ಒಂದು ಇರುವಿಕೆಯನ್ನು, ನೀವೆಲ್ಲ ಕೆಲವರೆಲ್ಲ ಹೇಳ್ತಿರಲ್ಲ ಇದು ಮಿತ್ ಹಾಗೆ ಹೀಗೆ ಅಂತ, ಇದು ಮಿತ್ ಅಲ್ಲ, ತನ್ನ ಪ್ರೆಸೆನ್ಸ್ ಅನ್ನ ತೋರಿಸಿದ್ದಾಳೆ ಅಂತ ಇನ್ನು ಕೆಲವರು ನಂಬುತ್ತಾರೆ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಯಾಕೆ ಈ ರೀತಿ ಬರುತ್ತೆ ಅಂದಾಗ, ಇದನ್ನು ಕೆಲವು ಸೈಂಟಿಫಿಕ್ ವೇಯಲ್ಲಿ ಟ್ರಾನ್ಸ್ ಮನುಷ್ಯನಲ್ಲಿ ಈಗ ನಾವು ನೋಡಿ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿಯ ಒಂದು ಎನ್ವೈರ್ಮೆಂಟ್ ತಕ್ಕಂಗೆ ನಾವು ತುಂಬಾ ಹ್ಯಾಪಿ ಆಗಿರ್ತೀವಿ. ಒಂದು ಡಿಸ್ಕೋ ಡ್ಯಾನ್ಸಿಗೆ ಹೋದಾಗ ನಾವು ಅಲ್ಲಿ ಹೇಗೆ ಕುಣಿತೀವಿ, ನಾವು ಸ್ಟೆಪ್ ಬರದಿದ್ರು 4 ಹೆಜ್ಜೆ ಹಾಕ್ತಿವಿ. ಅದೇ ರೀತಿ ಇಂತಹ ಸ್ಥಳಗಳಿಗೆ ಬಂದಾಗ ಇಲ್ಲಿಯ ಒಂದು ಪದ್ಧತಿಯಂತೆ ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಅದು ಕನೆಕ್ಟ್ ಆಗುತ್ತೆ. ಆವಾಗ ನಾವು ನಮಗೆ ಅರಿವಿಲ್ಲದಂತೆ ಈ ರೀತಿ ನಮ್ಮನ್ನು ಮರೆತು ನಾವು ಕಿರ್ಚೋದು ಅಥವಾ ನಾಲಿಗೊರೆಗೆ ಹಾಕೋದು ಈ ರೀತಿ ಮಾಡ್ತಾರೆ ಅಂತ ಈ ಒಂದು
ಒಂದು ಆಚರಣೆಯನ್ನು ಹೇಳ್ತಾರೆ. ಬಟ್ ಏನೇ ಆಗ್ಲಿ, ನೆಗೆಟಿವ್ ಕಮೆಂಟ್ ಮಾಡೋದು ಯಾಕೆ ಅಲ್ವಾ? ಎಲ್ಲಾ ಧರ್ಮದಲ್ಲೂ ಅದರದೇ ಆದ ನಂಬಿಕೆಗಳಿದೆ, ಅದರದೇ ಆದ ಆಚಾರಗಳಿವೆ. ಎಲ್ಲಾ ಧರ್ಮದಲ್ಲೂ ಇದು ಮೂಢನಂಬಿಕೆ, ಇದು ನಂಬಿಕೆ ಅಂತ ನಾವು ಅದನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ನಂಬಿಕೆಗಳಿಂದ ಅವರಿಗೆ ಖುಷಿ ಕೊಟ್ರೆ, ಆ ನಂಬಿಕೆಗಳಿಂದ ಇತರರಿಗೆ ಹಾನಿ ಆಗದಿದ್ರೆ, ಆ ನಂಬಿಕೆಗಳನ್ನ ಕ್ಯಾರಿ ಮಾಡೋದ್ರಲ್ಲಿ ತಪ್ಪೇನಿದೆ? ಈ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ.